ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತೇನಿದು ಬಾಳೆ ಎಲೆಯಲ್ಲಿ ಸುತ್ತಿ ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಹಾಗೆ ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ಒಂದು ಬಾಣಲೆಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇದನ್ನು ನಾನು ಗ್ಯಾಸ್ ಮೇಲೆ ಇಡಲಿಲ್ಲ, ಈಗ ಹೀಗೆ ಹಾಕ್ತಾ ಇದ್ದೇನೆ. 1.5 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಪುಡಿ, ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಪುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ, ಮತ್ತು ಸ್ವಲ್ಪ ಅರಸಿನ. ಇದು ಒಂದು ದೊಡ್ಡ ಈರುಳ್ಳಿಯನ್ನು ನೋಡಿ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಈಗ ನೋಡಿ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಇದಕ್ಕೆ ಉಪ್ಪು ಎಲ್ಲ ಹಾಕಿ ಮೆಲ್ಲ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು. ಅಂದರೆ ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು, ಒಳ್ಳೆ ಪರಿಮಳ ಬರ್ತದೆ ಇದು ಫ್ರೈ ಮಾಡುವಾಗ. ಇದು ನೋಡಿ ಈಗ ಫ್ರೈ ಆಗ್ತಾ ಉಂಟು, ಬೇಗ ಫ್ರೈ ಆಗ್ತದೆ, ಸುಟ್ಟು ಹೋಗಬಾರ್ದು ಮಸಾಲೆ. ಇದು ನಾನು ಈ ಕರಿಬೇವನ್ನು ಇಲ್ಲಿ 1-2 ಎಸಳು ಹಾಕ್ತಾ ಇದ್ದೇನೆ. ಇದು ಸಹ ಈ ಎಣ್ಣೆಯಲ್ಲಿ ಚಟಪಟ ಅಂತ ಇದೆ ನೋಡಿ. ಆಗ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಒಂದು ಕಟ್ ಮಾಡಿದ ದೊಡ್ಡ ಈರುಳ್ಳಿ, ಇದು ಸಣ್ಣಗೆ ಕಟ್ ಮಾಡಿದ್ದೇನೆ. ಇದು ಸ್ವಲ್ಪ ಬಾಡಿದರೆ ಸಾಕು, ಜಾಸ್ತಿ ಬಾಡುವ ಅಗತ್ಯ ಇಲ್ಲ. ತಿನ್ನುವಾಗ ಸ್ವಲ್ಪ ಬಾಯಿಗೆ ಕುರುಮ್ ಸಿಕ್ಕಿದರೆ ಒಳ್ಳೆಯದಾಗ್ತದೆ ಇದು ನೋಡಿ. ಈ ರೀತಿ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಇದು ಸಹ ಅಷ್ಟೇ, ಒಂದು ಸೆಕೆಂಡ್ ಹುರಿದ್ರೆ ಸಾಕು, ತುಂಬ ಇದು ಹುರಿಬೇಕಂತ ಏನಿಲ್ಲ ನೋಡಿ. ಈಗ ಎಲ್ಲ ರೆಡಿ ಆಯಿತು. 1-2 ಚಮಚದಷ್ಟು ನೀರನ್ನು ಹಾಕಿ ಇದನ್ನು ಒಂಚೂರು ಕುದಿಸಬೇಕು. ಒಂದು ಕುದಿ ಬಂದು ಸ್ವಲ್ಪ ದಪ್ಪ ಆದರೆ ಸಾಕು. ನಂತರ ಇದನ್ನು ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂತ ಪಕ್ಕಕ್ಕೆ ಇಟ್ಟು ಬಿಡ್ತೇನೆ. ಯಾಕಂದರೆ ಬಿಸಿ ಬಿಸಿ ಮೀನಿಗೆ ಹಾಕಲಿಕ್ಕೆ ಆಗೋದಿಲ್ಲ, ನಮಗೆ ಕೈಯಲ್ಲಿ ಹಿಡ್ಕೊಂಡಿರ್ತೇವೆ ನೋಡಿ ಮೀನನ್ನು. ಹಾಗಾಗಿ ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಒಂದು ಅರ್ಧ ಲಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನಾನು ನೋಡಿ. ಈಗ ಇದು ತಣ್ಣಗಾಗಿದೆ. ಚೆನ್ನಾಗಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿಟ್ಟು ನಂತರ ನೋಡಿ ಈ ಬಾಳೆ ಎಲೆಯನ್ನು ನಾನಿಲ್ಲಿ ಗ್ಯಾಸ್ ಒಲೆಯ ಮೇಲೆ ಇಟ್ಟು ಬಾಡಿಸ್ತಾ ಇದ್ದೇನೆ. ಯಾಕಂದರೆ ಅದು ಫೋಲ್ಡ್ ಮಾಡುವಾಗ ಇಲ್ಲಾಂದರೆ ಬಾಳೆ ಎಲೆ ಕಟ್ಟಾಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಚೆನ್ನಾಗಿ ಬಾಡಿದರೆ ಫೋಲ್ಡ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. 2 ಬಂಗುಡೆ ಮೀನಿಗೆ ನಾನೀಗ ಮಸಾಲೆ ರೆಡಿ ಮಾಡಿದ್ದು. ಇದಕ್ಕೆ ನೋಡಿ ಸಣ್ಣ ಸಣ್ಣ ಕಟ್ ಮಾಡಿ ಕೊಟ್ಟಿದ್ದೇನೆ ನಾನು. ಇದಕ್ಕೆ ಮಸಾಲೆ ಒಳಗೆಲ್ಲ ಹೋದರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಅಂತ. ಗಂಜಿ ಮತ್ತು ಅನ್ನಕ್ಕಂತೂ ಒಳ್ಳೆ ರುಚಿ ಕೊಟ್ಟಂಥ ಪದಾರ್ಥ ಇದು. ಇದರ ಒಳಗೆಲ್ಲ ಈ ರೀತಿ ಮಸಾಲೆಯನ್ನು ನೋಡಿ ಚೆನ್ನಾಗಿ ಒಳಗೆಲ್ಲ ತುಂಬಿಸಬೇಕು. ಅದರ ನಡುವೆ ನೋಡಿ ಕಟ್ ಮಾಡಿದ ಭಾಗದಲ್ಲಿ ಮತ್ತು ಮೀನಿನ ಎಲ್ಲ ಭಾಗಕ್ಕೂ ಒಂದು ಸೈಡ್ ಹಾಕಿ ಆಯಿತು ನೋಡಿ. ಈಗ ಇನ್ನೊಂದು ಸೈಡಲ್ಲಿ ಸಹ ನಾನು ಅದೇ ರೀತಿ ಮಾಡಿ ಹಾಕ್ತಾ ಇದ್ದೇನೆ. ಒಳ್ಳೆಯದಾಗ್ತದಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ, ಆದರೆ ಒಳ್ಳೆಯದಾಗಿದೆ. ಒಳ್ಳೆ ರಸ ಬಂದು ತಿನ್ನಲಿಕ್ಕಂತೂ ಒಳ್ಳೆ ರುಚಿಯಾಯಿತು. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮಗೆ ಮಾಡಿದಾಗಲೇ ಗೊತ್ತಾಗೋದು ಅದರ ರುಚಿ ಹೇಗಾಗ್ತದಾ ಅಂತ ಅಂದ್ಕೊಳ್ತೇವೆ ನಾವು, ಆದರೆ ನಿಜವಾಗ್ಲೂ ಇದು ಒಳ್ಳೆಯದಾಗಿದೆ. ಟ್ರೈ ಮಾಡಿ ನೋಡಿ ಒಂದು ಸಲ ನೀವು ನೋಡಿ. ಬಾಳೆ ಎಲೆಯಲ್ಲಿ ನಾನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೇನೆ. ಇಷ್ಟು ಬಿಸಿ ಮಾಡಿದರೆ ಸಹ ನೋಡಿ ಸ್ವಲ್ಪ ಅಲ್ಲಿ ಒಡೆಯಿತು ಬಾಳೆ ಎಲೆ, ಏನು ತೊಂದರೆ ಇಲ್ಲ. ಈ ರೀತಿ ಬಾಳೆಯ ಹಗ್ಗ ಅಥವಾ ಯಾವುದಾದ್ರೂ ಒಂದು ಹಗ್ಗ ಅಂದರೆ ಟೈನೂಲಿತ್ತು ನನ್ನ ಹತ್ರ, ಅದರಲ್ಲಿ ನೋಡಿ ನಾನು ಇದನ್ನು ಗಟ್ಟಿಯಾಗಿ ಕಟ್ಟಿ ರೆಡಿ ಮಾಡಿ ಇಟ್ಟೆ. 2 ರೆಡಿ ಆಯಿತು ನೋಡಿ. ಈಗ ನಾನು ಗ್ಯಾಸ್ ಮೇಲೆ ನೀರನ್ನು ಬಿಸಿಯಾಗಲಿಕ್ಕೆ ಅಂತ ಇಡ್ಲಿ ಪಾತ್ರೆಯನ್ನು ಇಟ್ಟಿದ್ದೇನೆ ನಾನು. ಸ್ಟೀಮ್ ಮಾಡುವ ಪಾತ್ರೆ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ಉಪಯೋಗಿಸಬಹುದು, ಇಡ್ಲಿ ಬೇಯಿಸುವ ಪಾತ್ರೆ. ನೀರು ಚೆನ್ನಾಗಿ ಬಿಸಿಯಾಗಿದೆ ಈಗ ಇದರಲ್ಲಿ ನಾನು ಈ 2 ಮೀನನ್ನು ಇಟ್ಟು ಒಂದು 10 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೇನೆ ನಾನು. ಬಾಳೆ ಎಲೆಯ ಪರಿಮಳದೊಂದಿಗೆ ರುಚಿಯಾಗಿರ್ತದೆ ಇದು ನೋಡಿ. 10 ನಿಮಿಷ ಆಯಿತು. 10 ನಿಮಿಷ ಆದ ಕೂಡಲೇ ನಾನು ನೋಡಿ ಈ ರೀತಿ ಸೌಟಲ್ಲಿ ತೆಗಿತಾ ಇದ್ದೇನೆ. ಈಗ ನೋಡಿ ಇದನ್ನು ಬಿಡಿಸಿ ನಿಮಗೆ ತೋರಿಸ್ತಾ ಇದ್ದೇನೆ ನಾನು. ಒಳ್ಳೆ ರಸ ಬಂದು ಈರುಳ್ಳಿಯ ರುಚಿ ಮತ್ತು ಮಸಾಲೆಯ ರುಚಿಯೊಂದಿಗೆ ಭಾರಿ ಚೆನ್ನಾಗಿ ಬಂತಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.